ಇದೊಂದು ಖತರ್ನಾಕ್ ಕಪಲ್. ನೇಪಾಳಿ ದಂಪತಿಯಿಂದ 18 ಕೋಟಿ ಚಿನ್ನಾಭರಣ ಕಳ್ಳತನ ಕೇಸ್ಗೆ ಸಂಬಂಧಿಸಿದಂತೆ ಮಾರತಳ್ಳಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಮಾರತಳ್ಳಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ದೇಶದ ಹಲವು ಕಡೆ ಕಳ್ಳತನವನ್ನ ಮಾಡಿತ್ತು ಈ ಗ್ಯಾಂಗ್ ಎನ್ನುವಂಥದ್ದು ಗೊತ್ತಾಗಿದೆ. ಈ ಕಪಲ್, ಈ ಜೋಡಿ ಕಳ್ಳತನವನ್ನ ಮಾಡಿತ್ತು. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ರೂಪಾಯಿ ಕಳ್ಳತನವನ್ನ ಈ ಜೋಡಿ ಮಾಡಿತ್ತು. ದಿನೇಶ್ ಹಾಗೂ ಕಮಲಾ ಎಂಬ ಹೆಸರಿನಲ್ಲಿ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ರು. ಅಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸ್ಬಿಟ್ಟು 2025ರ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕಳ್ಳತನ ಸದ್ಯ ಈಗ ಬೆಳಕಿಗೆ ಬಂದಿದೆ. ನಿವೃತ್ತ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ 16 ಲಕ್ಷದ ಚಿನ್ನಾಭರಣವನ್ನ ಇವರು ಕಳ್ಳತನ ಮಾಡಿದ್ರು. ಅಲ್ಲಿ ಚಿನ್ನ ಕದ್ದ ಕೇವಲ 2 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ದಿನೇಶ್ ಹಾಗೂ ಸಲೀನಾ ಎಂಬ ಹೆಸರಿನಲ್ಲಿ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಮನೆ ಕೆಲಸಕ್ಕೆ ಸೇರ್ಕೊಂಡ್ರು. ಇವರು ಮಾಡ್ತಾ ಇದ್ದಿದ್ದು ಕಳ್ಳತನದ ಕೆಲಸ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ಕಳ್ಳತನ. ಪುಣೆಯ ರತ್ನಾದೀಪ್ ರಂಗನಾಥ್ ರಾವ್ ಎಂಬುವರ ಮನೆಯಲ್ಲೂ ಕೂಡ ಕಳ್ಳತನ ಆಗಿತ್ತು. ಕೆಲಸಕ್ಕೆ ಸೇರಿ 6 ತಿಂಗಳಾದ ಮೇಲೆ ಕಳ್ಳತನ ಮಾಡಿ ಈ ದಂಪತಿ ಎಸ್ಕೇಪ್ ಆಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ರೂಮಿನ ಲಾಕರ್ ಅನ್ನು ಒಡೆದು ಕಳ್ಳತನವನ್ನ ಮಾಡಿದ್ರು. ಮಾರತಳ್ಳಿ ಪೊಲೀಸರಿಂದ ಆರೋಪಿಗಳಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಮುಂಬೈ, ಕೋಲ್ಕತ್ತಾ, ನೇಪಾಳ ಸೇರಿ ಹಲವೆಡೆ 7 ತಂಡಗಳು ಹುಡುಕಾಟವನ್ನು ನಡೆಸ್ತಾ ಇದೆ. ಆರೋಪಿಗಳು ನೇಪಾಳಕ್ಕೆ ಪರಾರಿಯಾಗಿದ್ರ ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗೆಯೇ ಯಾರಾದರೂ ಸಪೋರ್ಟ್ ಮಾಡಿದ್ರ ಆರೋಪಿಗಳಿಗೆ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. 4-5 ಜನರ ಗ್ಯಾಂಗ್ ಸದ್ಯ ಈ ದಂಪತಿಯ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಮಾರತಳ್ಳಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಳ್ಳತನ ಮಾಡಿ ಬೆಂಗಳೂರಲ್ಲೂ ಬಂದು ಕಳ್ಳತನ ಮಾಡ್ತಾರೆ. ಬರೋಬ್ಬರಿ 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಈ ದಂಪತಿ ಈಗ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ? ಸದ್ಯ ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿವೆ? ಸಂಬತ್, ಮಾರತಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ 18 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ, ಅಂದರೆ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಅದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯನ್ನು ಹುಡುಕ್ತಾ ಹೋದಂತಹ ವೇಳೆಯಲ್ಲಿ ಇವರು ಕೂಡ ಕೋಲ್ಕತ್ತಾ, ಮಹಾರಾಷ್ಟ್ರ ಸೇರಿ 3-4 ಕಡೆ ಕೂಡ ಕಳ್ಳತನ ಮಾಡಿರುವಂತಹದ್ದು ಬೆಳಕಿಗೆ ಬಂದಿರುವಂಥದ್ದು. ಪೊಲೀಸರಿಗೆ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದಾರೆ. ಇವರು ಮಹಾರಾಷ್ಟ್ರದಲ್ಲಿ ಒಬ್ಬ ಸರ್ಕಾರಿ ನಿವೃತ್ತ ಅಧಿಕಾರಿ ರತ್ನದೀಪ್ ಅವರ ಮನೆಯಲ್ಲಿ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. 6 ತಿಂಗಳು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಅವರ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಾರೆ. ಅದಾದ ಬಳಿಕ ಮನೆಯಲ್ಲಿ ಲಾಕರ್ನಲ್ಲಿ ಇಟ್ಟಿದ್ದಂಥ ಸುಮಾರು 16 ಲಕ್ಷದ ಮೌಲ್ಯದ ದುಡ್ಡು ಮತ್ತು ಒಡವೆಯನ್ನು ಕೂಡ ಅವರು ಕದ್ದು ಎಸ್ಕೇಪ್ ಆಗಿರ್ತಾರೆ. ಅಲ್ಲಿ ದಿನೇಶ್ ಮತ್ತು ಸಲೀಮಾ ಎಂಬ ಹೆಸರಿನಲ್ಲಿ ಅವರು ಪರಿಚಯವನ್ನು ಮಾಡ್ಕೊಂಡಿರ್ತಾರೆ. ಸೊ ಹೀಗೆ ಈ ನೇಪಾಳಿ ಗ್ಯಾಂಗ್ ಅಲ್ಲೇ ಇರುತ್ತೆ. ಅದಾದ ಬಳಿಕ ಬಂಗಾಳಕ್ಕೆ ಹೋಗಿ ಅಲ್ಲಿ ಕೂಡ ಇದೇ ರೀತಿಯಾದಂಥ ಕೆಲಸವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಬೆಂಗಳೂರಿಗೆ ಬಂದು 2 ತಿಂಗಳ ಬಳಿಕ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಕೆಲಸಕ್ಕೆ ಸೇರ್ಕೊಂಡಂಥ ವೇಳೆಯಲ್ಲಿ ಕೂಡ ಅವರು ವಿಶ್ವಾಸವನ್ನು ಗಳಿಸಿರ್ತಾರೆ. ಮನೆ ಮಾಲೀಕರು ಕೂಡ ಇವರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಟಿರ್ತಾರೆ. ಇವರು ಕೆಲಸ ಬಿಟ್ಟು ಹೋಗೋದಕ್ಕೂ ಮುಂಚೆ ಇಲ್ಲೇ ಕೆಲಸ ಮಾಡ್ತಿದ್ದಂಥ ಮತ್ತೊಂದು 4 ಜನ ಏನಿದ್ದಾರೆ ಇವ್ರನ್ನ ಪರಿಚಯ ಮಾಡಿಕೊಟ್ಟು ಅವರು ಹೋಗಿರ್ತಾರೆ. ಅಂದರೆ ಆ ಮನೆ ಒಳಗಡೆ ಆಗ್ತಿದ್ದಂಥ ಆಕ್ಟಿವಿಟಿಗಳೆಲ್ಲವನ್ನು ಕೂಡ ಅವರು ಹೇಳಿರುವಂತಹ ಅದು ಗೊತ್ತಾಗಿರುವಂಥದ್ದು. ಹಾಗಾಗಿ ಎಲ್ಲಿ ಹಣ ಇಟ್ಟಿದ್ದಾರೆ, ಯಾವ ಲಾಕರ್ನಲ್ಲಿ ಎಷ್ಟು ಇಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ. ಹಾಗಾಗಿ ಲಾಕರ್ನ ಬ್ರೇಕ್ ಮಾಡಿ ಒಳಗಿದ್ದಂತಹ ದುಡ್ಡು ಮತ್ತು ಹಣವನ್ನು ಕೂಡ ಅವರು ಎಸ್ಕೇಪ್ ಮಾಡ್ಕೊಂಡು ಹೋಗಿರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ ಈ ದಂಪತಿ ಭಾರತ ಬಿಟ್ಟು ಏನಾದರೂ ನೇಪಾಳಕ್ಕೆ ಹೋಗಿದ್ರೆ ಅಲ್ಲಿ ಅವ್ರನ್ನ ಟ್ರೇಸ್ ಔಟ್ ಮಾಡೋದು ಕೂಡ ತುಂಬ ಕಷ್ಟ. ಯಾಕಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಕೂಡ ಅವರು ಕಳ್ಳತನವನ್ನು ಮಾಡಿಕೊಂಡು ನೇಪಾಳಕ್ಕೆ ಹೋದಂಥ ವೇಳೆಯಲ್ಲಿ ಅಲ್ಲಿದ್ದಂತಹ ಲೋಕಲೈಟ್ಸ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು ಯಾವುದೇ ರೀತಿಯಾದಂಥ ಸಹಕಾರವನ್ನು ಕೊಡಲ್ಲ. ಮತ್ತು ಈ ಆರೋಪಿಗಳ ಬಗ್ಗೆ ಮಾಹಿತಿಗಳು ಕೂಡ ಕೊಡೋದಿಲ್ಲ. ಹಾಗಾಗಿ ಯಾವುದೇ ಒಂದು ನಮ್ಮ ರಾಜ್ಯ ಅಥವಾ ದೇಶದ ಪೊಲೀಸರು ಹೋದ್ರು ಕೂಡ ಆರೋಪಿಗಳನ್ನ ಬಂಧನ ಮಾಡೋದು ತೀರಾ ಕಷ್ಟ ಆಗುತ್ತೆ. ಆದರೆ ಈಗ ಈ ಆರೋಪಿಗಳು ಬಹುಶಃ ದೇಶ ಬಿಟ್ಟು ಹೋಗಿರುವ ಸಾಧ್ಯತೆ ಇರುವಂಥದ್ದು. ಆ ಆಂಗಲ್ನಲ್ಲೂ ಕೂಡ ಸದ್ಯ ಪೊಲೀಸರು ಈಗ 3 ತಂಡಗಳನ್ನು ರಚನೆ ಮಾಡಿ ಈಗ ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ದೊಡ್ಡ ಕಳ್ಳತನ ಪ್ರಕರಣಗಳಲ್ಲಿ ನೇಪಾಳಿಗರದೇ ಸಿಂಹಪಾಲು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸದ್ಯ ಈಗ ಪೊಲೀಸರು ಕೂಡ ಈ ಆರೋಪಿಗಳ ಬಂಧನಕ್ಕೆ ಮುಂದಾಗಿರುವಂತಹದ್ದು. ಸಂಪತ್, ವೆಂಕಟೇಶ್, ತಮ್ಮ ಡೀಟೇಲ್ಸ್ಗಾಗಿ